ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಅಡುಗೆಗಳು ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡೆ ಸೊಪ್ಪಿನ ಪಲ್ಯ. ಇದನ್ನು ನಮ್ಮ ಕಡೆ ಎಲ್ಲ ಗೋಂಗೂರ ಸೊಪ್ಪು ಅಂತ ಕರೀತಾರೆ. ಇದರ ಗುಣ ಬಂದುಬಿಟ್ಟು ಹುಳಿ. ಈ ಹುಳಿ ಅಂಶ ಇರೋದ್ರಿಂದ ಇದಕ್ಕೆ ನಾವು ಕಾಳುಗಳು, ಬೇಳೆ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಬೇಕು. ಆವಾಗ ತುಂಬಾ ರುಚಿಯಾಗಿರುತ್ತೆ. ಇದು ರೊಟ್ಟಿಗೆ ಮತ್ತು ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನು ನೆನೆಸಿರೋ ಅವರೆಕಾಳು, ಕಡಲೆಕಾಳು, ಕಡಲೆ ಬೀಜ, ಆಮೇಲೆ ಕಡಲೆಬೇಳೆ, ತೊಗರಿಬೇಳೆ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಪುಂಡೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಈ ಥರ ಕುಟಾಣಿಗೆ ಹಾಕ್ಬಿಟ್ಟು ಕುಟ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಅರಿಶಿನ ಇದಿಷ್ಟನ್ನು ನಾನು ತೊಗೊಂಡಿದ್ದೀನಿ. ಒಂದು ಸತಿ ನೋಡ್ಕೊಳ್ಳಿ. ನೋಡಿ, ನಾನು ಕುಟಾಣಿಲಿ ಕುಟ್ಕೊಂಡ್ರೇ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಕುಟಾಣಿ ಇಲ್ಲ ಅಂತಂದರೆ ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈ ಥರ ತರಿಯಾಗಿ ರುಬ್ಕೊಳ್ಳಿ. ಇದಾದಮೇಲೆ ನಾನು ಈಗ ಪುಂಡೆ ಸೊಪ್ಪನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರಿಗೆ ನಾವು ತಗೊಂಡಿರೋಂತಹ ಕಾಳುಗಳು, ಬೇಳೆ ಎಲ್ಲನೂ ಕೂಡ ಹಾಕ್ಕೊಳ್ಳೋಣ ಒಂದೊಂದಾಗಿ. ನಾನು ತೊಗರಿಬೇಳೆನ ತೊಳೆದಲ್ಲೇ ಹಾಕ್ಬಿಟ್ಟೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಎಲ್ಲದನ್ನು ಸೇರಿ ತೊಳೆದು ತೋರಿಸ್ತಾ ಇದ್ದೀನಿ. ಈಗ ಕುಟ್ಟಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟು, ಅದು ಮತ್ತು ಸೊಪ್ಪು, ಗೋಂಗೂರ ಸೊಪ್ಪು ಅಥವಾ ಪುಂಡೆ ಸೊಪ್ಪು. ಈಗ ಇದಕ್ಕೆ ನಾನು 1.5 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮಾಡೋದು ತುಂಬಾ ಈಸಿ. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಏನು ಕೊಡೋ ಆಗಿಲ್ಲ. ನಾನು ಇದನ್ನು ಎಲ್ಲ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. 4 ವಿಷಲ್ಗೂ ನಿಮಗೆ ಬೆಂದಿಲ್ಲ ಅಂತಂದರೆ ಇನ್ನೂ 1-2 ಎಕ್ಸ್ಟ್ರಾ ವಿಷಲೇ ಹೊಡೆಸ್ಕೊಳ್ಳಿ, ಪರವಾಗಿಲ್ಲ. ಇದನ್ನು ಮಿಕ್ಸಿಗೆಲ್ಲ ಹಾಕೊಳ್ಳೋಕೆ ಹೋಗಬೇಡಿ. ಈ ಥರ ಸ್ಮ್ಯಾಶರಲ್ಲಿ ಚೆನ್ನಾಗಿ ಮಸ್ಕೊಳ್ಳಿ. ಅಂದರೆ ಕಡಲೆ ಬೀಜ, ಕಡಲೆಕಾಳು ಎಲ್ಲನೂ ಸ್ವಲ್ಪ ತರಿಯಾಗಿ ಬಾಯಿಗೆ ಸಿಕ್ಕರೆ ತುಂಬಾ ರುಚಿ ಕೊಡುತ್ತೆ ಇದು. ಅದಕ್ಕೇ ಮಿಕ್ಸಿಗೆಲ್ಲ ಹಾಕ್ಕೊಂಡ್ಬಿಟ್ರೆ ತುಂಬ ನುಣ್ಣಗಾಗ್ಬಿಡುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ನೀರು ಹಾಕಿ ಕೂಗಿಸ್ಕೋಬೇಡಿ. ಸಾಂಬಾರಿಗೆಲ್ಲ ಹಾಕೊಂತೀವಲ್ಲ ಆ ಥರ ಎಲ್ಲ ನೀರು ಹಾಕೋಬೇಡಿ. ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಳ್ಳಿ ಸಾಕು. ನೋಡಿ, ಈಗ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಒಂಥರ ಗ್ರೇವಿ, ಕೂಟು ಇದೆಲ್ಲ ಮಾಡ್ತೀವಲ್ಲ ಈ ಥರ ಇದ್ದರೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಈ ಥರ ಮಾಡ್ಕೊಳ್ಳಿ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೊಟ್ಟಿ ಮತ್ತು ಚಪಾತಿ ಜೊತೆಗಂತೂ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.